ಸಸ್ಪೆಂಡ್ ಮಾಡಿ ಅವ್ನಿಗೆ ಈಗಲೇ ನಾನು ಕೊಡ್ಬೇಕು, ನಾವು ವಾಟ್ಸಪ್ ಮಾಡ್ಬೇಕು ನನಗೆ. ಸಸ್ಪೆಂಡ್ ಫ್ರಮ್ ತುಷಾರ್ ಸರ್. ಯಾರು ನಿಮ್ಮ ಡೆಪ್ಟಿ ಕಮಿಷನರ್ ಯಾರು? ಸಸ್ಪೆಂಡ್ ಮಾಡಿ ಇವ್ರಿಗೆ. ಇನ್ನು ಯಾವ್ಯಾವ ಇದ್ರೆ ಇನ್ನೆಲ್ಲಾನು ಸಸ್ಪೆಂಡ್ ಮಾಡ್ಬೇಕಾಗ್ತದೆ ನೋಡಿ. ನಾನು ನೆಕ್ಸ್ಟ್ ಬರ್ತೀನಿ. ಕಂಪ್ಲೇಂಟ್ ಬಾಕ್ಸ್ ಇದು ಕಂಪ್ಲೇಂಟ್ ಏನು ಲೆಜರ್ ಇದೆ, ಈ ಲೆಜರ್ ಹೆಂಗೆ ಮೇಂಟೈನ್ ಮಾಡ್ಬೇಕು. ಸುಮ್ಮನೆ ಸುಳ್ಳು ಗಿಳ್ಳು ಹೇಳ್ಬಾರ್ದು. ಅವ್ರು ಯಾರ್ದೋ ಒಬ್ರು ಸೀನಿಯರ್ ಬಂದಿದ್ರಲ್ಲ ಕನ್ನಡಕ ಹಾಕೊಂಡು ಅವ್ರು ಯಜಮಾನ್ರು ಅವ್ರದ್ದು ಎಲ್ಲಿ ಖಾತೆ ಬಂತಾ? ಅವ್ರು ಯಾರೋ ಖಾತೆ ಕೊಟ್ರಲ್ಲ ಆಗ್ಲೇ ಕಳಿಸ್ಬಿಟ್ರ ಅವ್ರೇನು ಯಾರು ನೋಡ್ರಿ. ಇವನೇ ವೇಣುಗೋಪಾಲ್ ಅಂತ ಕಮಿಷನರ್ ನಿಮ್ಗೆ ಸಸ್ಪೆಂಡ್ ಮಾಡಿದ್ದು ನನಗೆ ಬಂದೆ ಒಂದು ನಿಮಿಷ ಹೇಳ್ರಿ ಏನ್ ವಿಚಾರ? ರೋಡ್ ಆಗ್ಬೇಕಾ? ದುಡ್ಡು ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟೈತಮ್ಮ ಅದಕ್ಕೆ? ಈಗ ವಾಟರ್ ಫಿಲ್ಲಿಂಗ್ ಐತಲ್ಲ, ಟೆಂಡರ್ ಕರೆದಿದ್ದಾರೆ. ಈಗ ಮಳೆ ನಿಂತೈತಿ. ಈಗ ಇನ್ಮೇಲೆ ಮಾಡ್ತಾರೆ. ಅದಾದ್ಮೇಲೆ ಕೇಳ್ಬಿಡಿ ಒಂದು ನಿಮಿಷ. ವಾಟರ್ ಫಿಲ್ಲಿಂಗ್ಸ್ ಆದ್ಮೇಲೆ ಇನ್ನೂ ಕೊಟ್ಟಿ ನಿಮ್ ಕಾರ್ಪೊರೇಷನ್ಸ್ಗೆ ಎಲ್ಲ ಹೊಸ ರಸ್ತೆ ಮಾಡಿಸ್ತಾರೆ. ಕಮಿಷನರ್ ಇದ್ದಾರೆ ಹೇಳಿ ಬಂದು ಕಮಿಷನರ್ ವಿರುದ್ಧ ಬಂದು 3 ತಿಂಗಳಾಯ್ತು. ಏನಾಯ್ತು? ನಗರಸಭೆ ಆದಾಯ ಪೆನ್ನಿಂದ ಹಿಡಿದು ಎಲ್ಲ ಸರ್ಕಾರಿ ಸೌಲಭ್ಯ ಏನಾಯ್ತು ಹೇಳಿ. ನಗರಸಭೆ ಆದಾಯಕ್ಕೆ ಇವತ್ತಿನ ನಗರಸಭೆ ಎಲ್ಲಾ ಬಿಲ್ಡಿಂಗ್ಗಳು ಖಾಲಿ ಇದಾವೆ. ಬಾಡಿಗೆ ಕೊಡ್ಬೇಕು ಅಂತ ಬಾಡಿಗೆ ನಾನು ಅಲರ್ಟ್ ಆದ್ರೂ 1 ವರ್ಷ ನನ್ಗೆ ಅಲರ್ಟ್ ಆಗಿಲ್ಲ. ಯಾಕಂದ್ರೆ ಸರ್ ಅವರು ಒಂದು ಇದು ಡಾಕ್ಯುಮೆಂಟ್ ಕೊಡ್ಬೇಕು ಸರ್, ಕೊಟ್ಟಿಲ್ಲ. ಆಮೇಲೆ ಅವರು ಸಬ್ಮಿಟ್ ಮಾಡ್ತಾರೆ ಸರ್. ಆಮೇಲೆ ಮನೆ ಬಂದು ಗಲಾಟೆ ಮಾಡಿ ಹೋಗಿದ್ದಾರೆ ಸರ್. ಗಲಾಟೆ ಹಾಕ್ಕೊಂಡು ನಾವು ಸಾರ್ವಜನಿಕರು ನೋಡ್ರಿ ಹೆಣ್ಮಕ್ಳು ಒಂದು ಆವೇಶ ಅಲ್ಲಲ್ಲ ನಗರಸಭೆ ಆವರಣವನ್ನೇ ಸ್ವಚ್ಛವಾಗಿರ್ತಕ್ಕಂತ ಅಧಿಕಾರಿ ನನಗೆ ಬೇಡ. ಈಗ ಆಯ್ತು ಬೇಡ ಅನ್ನಕ್ಕೆ ನೋಡೋಣ ಸರ್ಕಾರದ ಮಟ್ಟದಲ್ಲಿ ನಿಮ್ ಮನವಿ ಕೊಡಿ. ಮನವಿ ಕೊಡಿ. ಆಯ್ತು ರೆಡಿ ಅವರೇ. ಆಯ್ತು ದಿನ ಆಗ್ಲಿ ಸುಮ್ಮನೆ ಆಯ್ತು. ಮಾಡಿಕೊಡ್ರಿ ಫಸ್ಟ್ ಅದ್ ಹೇಳ್ರಿ ನನಗೆ ಮಾಡಿಲ್ಲ ಸರ್. ಆಮೇಲೆ ಇನ್ನೊಂದು ಹೇಳ್ಬೇಕು. ಏನ್ ಮೇಡಮ್ ತಿರ್ಗಾ ಬರೋದ್ರೊಳಗಡೆ ನಾನು ಬರ್ತೀನಮ್ಮ. ಮತ್ತೆ ಸಮಸ್ಯೆ ಇದ್ರೆ ನಾನು ಎಲ್ಲಾನು ನಮ್ಮ ಸಮ್ಮ ಗಾಚೆ ಕಳ್ಸ್ಕೊಡ್ತೀನಿ. ಖಾತೆ ಎಲ್ರಿ? ಅವ್ರು ಯಾರ್ದೋ ಖಾತೆ ಕೇಳಿದ್ರಿ ಎಲ್ರಿ? ಅದು ಎಲ್ಲಿ? ಅವರೆಲ್ಲೋ ಯಜಮಾನ್ರು ಅವ್ರೊಬ್ರು ಸೀನಿಯರ್ ಇದ್ರಲ್ಲ ಎಲ್ರಿ? ಬರ್ರಿ ಕೆಳಗಡೆ ಬರ್ರಿ. ಅವ್ರದ್ದೊಂದು ಖಾತೆ ಮಾಡಿಸ್ಕೊಡಮ್ಮ. ಮತ್ತು ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಬಟ್ ಎಲ್ಲ ಬ್ಯಾಲೆನ್ಸ್ ಸೈನ್ಗಳು ಆಗದಿರೋಷ್ಟು ಭಾಳಷ್ಟು ಇದೆ. ಅಲ್ಲಿ ಸೈನ್ ಹಾಕಿ ತಗೊಂಡು ಇದಾರೆ, ಬಟ್ ಆಗದಿದ್ದೆ ಎಲ್ಲ ಹೇಳ್ಬಿಟ್ರೆ ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ. ಅದಕ್ಕೆ ಹೇಳ್ದಿರ ಬಂದಿದ್ದು ನಾನು. ಈಗ ಏನಾಯ್ತು? ಸರ್ವರ್ ಇಲ್ಲ ಸರ್ ಬೆಳಗ್ಗೆಯಿಂದ. ಏನ್ರಿ ಇವೆಲ್ಲ ಏನು ಆಗಿದ್ದೀರಿ ನೀವು? ಏನು ಸರ್ವರ್ ಇಲ್ಲ? ಇದಕ್ಕೆ ಸಂಬಂಧ ಏನೈತೆ? ಅವ್ರು ಕೊಟ್ಟು ಎಷ್ಟು ದಿನ ಆಯ್ತು ಯಜಮಾನ್ರೆ? ಆಗಸ್ಟ್ ಕೊಟ್ಟಿರೋದು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನವೆಂಬರ್ 3 ತಿಂಗಳಾಯ್ತು. 3 ತಿಂಗಳಿಂದ ನಿನ್ ಸರ್ವರ್ ಇಲ್ವಾ? ಇಮಿಡಿಯೇಟ್ ಈಗ ಸರ್ವರ್ ಸರ್ ಮಾಡಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಇನ್ನೂ ಸಸ್ಪೆಂಡ್ ಮಾಡ್ತೀನಿ ಸರ್. ಹಕ್ಕುಪತ್ರಗಳು ಖಾತೆಗಳಿಗೆ ಕೊಟ್ಟಿದ್ದೇನೆ ಸರ್. ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿದ್ದಾರೆ. 1.5 ವರ್ಷ ಆಗಿದೆ ಸರ್. ಇವತ್ತಿನವರೆಗೂ ಯಾವುದೇ ತರ ದಾಖಲೆ ಮನೆದ? ಹ್ಞೂ ಸರ್, ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿರೋ ನಿಮ್ದ ಏನು ಸರ್? ನಮ್ಮ ಬಡಾವಣೆ ಸರ್. ಮೇಡಮ್ ನಿಮ್ಮ ಇದೇ ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದೀನಿ. 94C ಇಲ್ಲಿ ಹಿಂದೆ ನಮ್ಮ ಗೌರ್ಮೆಂಟೇ ಸಿರಿಮಾ ಸಾಹೇಬರು ಇರ್ಬೇಕಾದ್ರೆ ನಾವು ಇದನ್ನ ಹಕ್ಕುಪತ್ರ ಇಶ್ಯೂ ಮಾಡಿದ್ವಿ ಸರ್. ಯಾರು ತಹಸೀಲ್ದಾರ್? ಈಗ ಚೆನ್ನಿ ಒಂದು ಕೊಟ್ಟರು ಹಕ್ಕುಪತ್ರಗಳು ಕೊಟ್ಟಿಲ್ಲ ಅಂತ ಅದ? ಅಲ್ಲ ಸರ್, ಹಕ್ಕುಪತ್ರಗಳು ಆಲ್ರೆಡಿ ತಹಸೀಲ್ದಾರ್ ಇಶ್ಯೂ ಮಾಡಿದ್ದಾರೆ ಸರ್. 94CC ನಲ್ಲಿ ಮಾಡಕ್ಕೆ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಸರ್. ಕಮಿಷನರ್ ಭೇಟಿ ಮಾಡಿದ್ರ? ಇಲ್ಲ ಮಾಡಿಲ್ಲ ಸರ್. ಭೇಟಿ ಮಾಡಿಲ್ಲ ಅಂದ್ರೆ ನಂದೊಂದು ಕಾರ್ಡ್ ಕೊಡು ಅವ್ರಿಗೆ.
ನಂದೊಂದು ನನ್ನ ಕಾರ್ಡ್ ತಗೊಳ್ಳಿ. ಅವರು ಒಂದು ವಾರ ಟೈಮ್ ಅವ್ರಿಗೆ ಇಲ್ಲಾಂದ್ರೆ ಏನು ಕೊಡ್ಬೇಕಮ್ಮ. ಸರ್, ಹೆಂಗ್ ಎನರ್ಜಿ ಕಾಫಿ ಸರ್ ನಾನು ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ಗೊತ್ತಾಯ್ತು. ಸರ್ ಇಲ್ಲ ಸರ್ ಒಂದೇ ನಿಮ್ಮ ಎದುರುಗಡೆ ಸರ್ ಒಂದು ಸರ್ ನಿಮ್ಮ ಹತ್ರ ಸಾರ್ವಜನಿಕರ ಸಮಸ್ಯೆ ಇದ್ದೇ ಇರ್ತದೆ. ಇಲ್ಲ ಸರ್ ಅಲ್ಲ ಸರ್ ಒಂದು ಸರ್ ಅವ್ರಿಗೆ ಯಾಕಂದ್ರೆ ಒಂದು ನಿಮಿಷ ಸರ್ ಇಲ್ಲಿ ಜನರಲ್ ಆಗಿ ಹೇಳ್ತಾರೆ ಸರ್ ನೋಡಿ ಸರ್ ಈ ಹಿಂದೆ ವಿನೋಬ್ ನಗರ ಸೆಕೆಂಡ್ ಸ್ಟೇಜ್ ಅಂತ ಹೇಳಿ ಒಂದು ಅದೇ ಕೊಟ್ಟಿರೋದು ಅಲ್ಲ ಸರ್ ಒಂದು ನಿಮಿಷ ಹೇಳ್ಬಿಡ್ತೀನಿ ಮೇಡಮ್ ಪೌತಿ ಖಾತೆನ ಗಂಡ ಸತ್ ಸರ್ ಒಬ್ಬನಿಗೆ ಬದಲಿ ನಿವೇಶನ ಸುಪರ್ದ ಪತ್ರ ಕೊಟ್ಟರು ಅವ್ರು ಬೇರೆಯವ್ರಿಗೆ ಮಾರಾಟ ಮಾಡಿದ್ರು ಅವ್ರು ಸತ್ತೋದ್ರು ಗಂಡ ಸತ್ತೋದ್ರು ಅದನ್ನ ಮಾಡಕ್ಕೆ ಇವರು ಮತ್ತೆ ಬರಿಬೇಕಂತ ಮೇಡಮ್ ಯಾಕೆ ಅಪ್ರೂವಲ್ ಮೇಡಮ್ ಪೌತಿ ಖಾತೆ ಮಾಡಿದೀರಾ ಹಸ್ಬೆಂಡ್ ಹೆಸರಲ್ಲಿ ಅಲ್ಲಮ್ಮ ಆಯ್ತು ಗಂಡನ ಹೆಸರು ಖಾತೆ ಐತೆ ಖಾತೆನು ಇಲ್ಲ ಅಂದ್ರೆ ಹೊಸ ಖಾತೆ ಆದ್ರೆ ಬೇಡ ನೀವು ಮಾಡಕ್ಕೆ ಹಾಕಿ ಗಂಡನ ಸತ್ತೋದ್ರೆ ಪಾಪ ಹೆಂಡತಿ ಇರ್ತಾಳೆ ಅವಳಿಗೆ ಯಾರು ದಿಕ್ಕಿರಲ್ಲ ಅವಳಿಗೆ ಯಾಕೆ ಖಾತೆ ಕೊಡಕ್ಕೆ ಯಾಕೆ ಸರ್ಕಾರದ ಆದೇಶ ಬರಬೇಕು ಸ್ಥಿರೀಕರಣ ಆಗಿದನ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಚೆಕ್ ಮಾಡ್ಬೇಕು ಮೇಡಮ್ ಅದಲ್ಲ ಮೇಡಮ್ ಗಂಡನ ಹೆಸರು ಮೇಡಮ್ ಗಂಡನ ಹೆಸರಲ್ಲಿ ಗಂಡನ ಹೆಸರು ಖಾತೆ ಟ್ಯಾಕ್ಸ್ ಪೇಡ್ ಕಟ್ಟಕ್ಕೆ ಅವಕಾಶ ಓಕೆ ಸರ್ ಎಲ್ಲ ನೀವು ಇಲ್ಲ ನಾವಲ್ಲ ಇಲ್ಲ ಸರ್ ನಾವು ಹಾಕಿಲ್ಲ ನಿಧಾನವಾಗಿ ಹೇಳ್ಬೇಕು ಮಾಡ್ತಾರೆ ಅಧ್ಯಕ್ಷ ಒಂದು ನಿಮಿಷ Ashwavega English News. Coming soon. Your channel, your voice, your trust.